ನಮಸ್ಕಾರ. ಸಿದ್ದರಾಮಯ್ಯ ಔಟ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಯಾಕೆ ಮುಖ್ಯಮಂತ್ರಿಗಳು ಔಟ್ ಆಗ್ತಾರಾ ಕ್ವೆಶ್ಚನ್ ಮಾರ್ಕ್. ಈ ಒಂದು ಶೀರ್ಷಿಕೆಯ ಅಡಿಯಲ್ಲಿ ಕಾರ್ಯಕ್ರಮ ಮಾಡ್ತಿದ್ದೀವಿ ಅಂತಂದ್ರೆ ನಿನ್ನೆವರೆಗೂ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರದ್ದು ಮೂಡ ವಿಚಾರದಲ್ಲಿ ಪ್ರಭಾವ ಪಾತ್ರ ಇದೆ ಅನ್ನೋದನ್ನ ಸಾಕ್ಷೀಕರಿಸುವಂತಹ ಮಹತ್ವದ ದಾಖಲೆಗಳಿರಲಿಲ್ಲ. ದಾಖಲೆಗಳಲ್ಲಿ ಒಂದಷ್ಟು ಮಿಸ್ ಮ್ಯಾಚ್ ಆಗಿದೆ. ಹಾಗೆ ಕೆಲವೊಂದಷ್ಟು ಸುಳ್ಳು ಮಾಹಿತಿಗಳನ್ನು ಹೊರಗಿಡಲಾಗ್ತಾ ಇದೆ, ಕೆಲವೊಂದಷ್ಟನ್ನ ಕವರಪ್ ಮಾಡುವ ಪ್ರಯತ್ನ ಮಾಡಲಾಗ್ತಿದೆ, ಇತ್ಯಾದಿ ಮಾಹಿತಿಗಳು ಅದಕ್ಕೆ ಪೂರಕವಾದ ದಾಖಲೆಗಳಿತ್ತು. ಆದರೆ ಇವತ್ತು ಸಿದ್ದರಾಮಯ್ಯನವರು ಅವರ ಕುಟುಂಬಸ್ಥರು ಆನ್ ಡಿಮ್ಯಾಂಡ್ ಬೇಡಿಕೆಯ ಆಧಾರದ ಮೇಲೆ ಮೈಸೂರಿನ ಪ್ರತಿಷ್ಠಿತ ವಿಜಯನಗರ ಬಡಾವಣೆಯಲ್ಲಿ 14 ಸೈಟನ್ನು ಪಡೆದ್ರ ಈ ಅನುಮಾನವನ್ನ ಮತ್ತಷ್ಟು ಮಗದಷ್ಟು ಗಟ್ಟಿ ಮಾಡಲಿಕ್ಕೆ ಪೂರಕವಾದ ದಾಖಲೆ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ನಮಗೆ ಸಿಕ್ಕಿರುವ ದಾಖಲೆ ಇಡೀ ಮೂಡ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯನವರಿಗೆ ಮತ್ತಷ್ಟು ಬಿಗಿಯಾದ ಉರುಳಾಗೋ ಸಾಧ್ಯತೆ ದಟ್ಟವಾಗ್ತಾ ಇದೆ. ಸತ್ಯಾಸತ್ಯತೆ ಹುಡುಕಾಟದಲ್ಲಿ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿರೋದು ವೈಟ್ನರ್ ಅನ್ನ ಬಳಸಿ ಮುಚ್ಚಿಟ್ಟಿರುವ ರಹಸ್ಯ ಏನು ಅನ್ನೋ ಪ್ರಶ್ನೆ. ಕಳೆದುಕೊಂಡಿರುವ ಜಮೀನಿಗೆ ಪರ್ಯಾಯವಾಗಿ ಪ್ರತಿಷ್ಠಿತ ವಿಜಯನಗರ ಬಡಾವಣೆಯಲ್ಲೇನೆ ಡಿಮ್ಯಾಂಡ್ ಮಾಡಿ ಸೈಟ್ ಅನ್ನ ಪಡೆದ್ರ ಮುಖ್ಯಮಂತ್ರಿಗಳ ಪತ್ನಿ ಪಾರ್ವತಿ ಅವರು. ಅದನ್ನ ಮುಚ್ಚಿಡುವ ಭಾಗವಾಗಿಯೇ ಈ ದಾಖಲೆಗೆ ವೈಟ್ನರ್ ಅನ್ನ ಹಾಕಲಾಯ್ತಾ? ಪ್ರಶ್ನೆಗಳು ಅನೇಕ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈಗ ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ ಸದ್ಯಕ್ಕಿರುವ ಪ್ರಶ್ನೆ ಅದು. ನಾವು ಕೇಳಿಲ್ಲ, ಅವರಾಗೆ ಕೊಟ್ರು ಅಂತ ಹೇಳ್ತಾ ಇದ್ದ ಸಿದ್ದರಾಮಯ್ಯನವರು ನೀವು ಕೇಳಿದ್ದೀರಿ ಅನ್ನೋದಕ್ಕೆ ಪೂರಕವಾದ ದಾಖಲೆಯನ್ನ ಇವತ್ತು ರಿಪಬ್ಲಿಕ್ ಕನ್ನಡ ಮುಂದಿಡ್ತಿದೆ. ಇದಕ್ಕೇನು ಉತ್ತರ ಕೊಡ್ತಾರೆ ಸಿದ್ದರಾಮಯ್ಯ? ಸುಳ್ಳು ಹೇಳಿದ್ರ ಮುಖ್ಯಮಂತ್ರಿಗಳು? ಸುಳ್ಳು ಹೇಳುವ ಪ್ರಯತ್ನ ಮಾಡ್ತಾ ಇಡೀ ಸಚಿವ ಸಂಪುಟ, ಸುಳ್ಳು ಹೇಳ್ತಾ ಕಾಂಗ್ರೆಸ್ ಪಕ್ಷ, ಸುಳ್ಳುಗಾರರ ಬೆನ್ನಿಗೆ ನಿಲ್ತಾ ಕಾಂಗ್ರೆಸ್ನ ಹೈಕಮಾಂಡ್. ಪ್ರಶ್ನೆ, ಇದಕ್ಕೆ ಉತ್ತರ ಕೊಡಬೇಕಾಗಿರೋದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ಅವರ ಬೆನ್ನಿಗೆ ನಿಂತ ಸಚಿವ ಸಂಪುಟದ ಸಹೋದ್ಯೋಗಿಗಳು. ಮೂಡ ಹಗರಣದಲ್ಲಿ ಟ್ವಿಸ್ಟ್ ಮೇಲೆ ಟ್ವಿಸ್ಟ್. ಇದೀಗ ರಿಪಬ್ಲಿಕ್ ಕನ್ನಡದಲ್ಲಿ ಮಹತ್ವದ ದಾಖಲೆ ಇದೆ. ಆದರೆ ಇಲ್ಲೂ ಒಂದು ಟ್ವಿಸ್ಟ್ ಇದೆ. ಈ ದಾಖಲೆಯನ್ನ ಆಕ್ಚುಲಿ ಪಬ್ಲಿಕ್ ಡೊಮೈನ್ಗೆ ತಂದವರು ಯಾರು? ಈ ಪ್ರಶ್ನೆಗೆ ಉತ್ತರವನ್ನ ಖುದ್ದು ಸ್ನೇಹಮಯಿ ಕೃಷ್ಣ ಅವರು ಕೆಲವೇ ಕ್ಷಣಗಳಲ್ಲಿ ಕೊಡಲಿದ್ದಾರೆ. ಅದಕ್ಕೆ ಮುಂಚೆ ನಮಗೆ ಸಿಕ್ಕಿರೋ ಮಾಹಿತಿ, ನಾವು ಈ ಒಂದು ಡಾಕ್ಯುಮೆಂಟ್ಗೋಸ್ಕರ ಸತತವಾಗಿ 3 ದಿನ ರಿಪಬ್ಲಿಕ್ ಕನ್ನಡದ ಟೀಮ್ ಸತತವಾಗಿ 3 ದಿನ ಹರಸಾಹಸ ಪಟ್ಟಿದ್ದೇವೆ. ಭಾನುವಾರ ಪ್ರದೀಪ್ ಅವರು ಬಂದ್ರು, ರಿಪಬ್ಲಿಕ್ ಕನ್ನಡದ ಸ್ಟುಡಿಯೋದಲ್ಲಿ ಚಿಕ್ಕ ಸುಳುವನ್ನ ಕೊಟ್ಟರು. ಹಿಂಗೊಂದು ಡಾಕ್ಯುಮೆಂಟ್ ಇದೆ, ವೈಟ್ನರ್ ಹಾಕಿ ಕವರಪ್ ಮಾಡಿರುವ ಡಾಕ್ಯುಮೆಂಟ್ ಇದೆ. ಅದಾದ್ಮೇಲೆ ಸತತವಾಗಿ 3 ದಿನಗಳ ಪರಿಶೋಧದ ನಂತರದಲ್ಲಿ ನಮಗೊಂದು ಡಾಕ್ಯುಮೆಂಟ್ ಸಿಕ್ತು. ಇವತ್ತು ಬೆಳಗ್ಗೆ 9 ಗಂಟೆಗೆ ಅದನ್ನ ನಿಮ್ಮ ಮುಂದಿಟ್ಟಿದ್ದೀವಿ. ಆದರೆ ಈ ಡಾಕ್ಯುಮೆಂಟ್ ಅನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಬಿಡುಗಡೆ ಮಾಡಿದ್ದಾರೆ. ವೆರಿ 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 ಇಂಟ್ರೆಸ್ಟಿಂಗ್. ಸಿದ್ದರಾಮಯ್ಯನವರೇ ಬಿಡುಗಡೆ ಮಾಡಿದ್ದಾರೆ ಈ ಡಾಕ್ಯುಮೆಂಟ್ನ. ಕಣ್ತಪ್ಪಿನಿಂದ ಬಿಡುಗಡೆ ಮಾಡಿದ್ರಾ? ಗೊತ್ತಾಗದೆ ಬಿಡುಗಡೆ ಮಾಡಿದ್ರಾ? ಇಂಥದ್ದೊಂದು ಡಾಕ್ಯುಮೆಂಟ್ನ ನಾನು ಬಿಡುಗಡೆ ಮಾಡ್ತಿದ್ದೀನಿ ಅನ್ನೋದ್ರ ಅರಿವನ್ನು ಕೂಡ ಮರೆತು ಬಿಡುಗಡೆ ಮಾಡಿದ್ರಾ? ಪ್ರಶ್ನೆಗಳಿದೆ. ಮತ್ತೊಮ್ಮೆ ರಿಪಬ್ಲಿಕ್ ಕನ್ನಡಕ್ಕೆ ಎಕ್ಸ್ಕ್ಲೂಸಿವ್ ಆಗಿ ಲಭ್ಯವಾಗಿರುವ ದಾಖಲೆಯನ್ನ ನಿಮ್ಮ ಮುಂದೆ ತೋರಿಸ್ತಾ ಇದ್ದೀವಿ. ನೋಡಿ, 2 ದಾಖಲೆ. ಒಂದು, ಮುಖ್ಯಮಂತ್ರಿಗಳು ಹೇಳ್ತಾ ಇರೋ ರೀತಿಯಲ್ಲಿ 50-50 ಅನುಪಾತದಲ್ಲಿ ನನಗೆ ಪರ್ಯಾಯವಾಗಿ ಸೈಟ್ ಕೊಡಿ, ಪಾರ್ವತಿಯವರು ಬರೆದಿರೋದು. ಇಲ್ಲಿ ಸೈನ್ ಇದೆ, ಎಕ್ಸಾಕ್ಟ್ಲಿ ದ ಸೇಮ್ ಸೈನ್, ಪಾರ್ವತಿ ಅನ್ನೋ ಸೈನ್ ಇಂಗ್ಲಿಷ್ ನಲ್ಲಿರೋದು. ಮತ್ತೊಂದು ಡಾಕ್ಯುಮೆಂಟ್, ಇಂಥದ್ದೇ ಬಡಾವಣೆಯಲ್ಲಿ ನಮಗೆ ಸೈಟ್ ಕೊಡಿ ಅಂತ ಹೇಳಿ ಪಾರ್ವತಿಯವರು ಬರೆದಿದ್ದಾರೆ ಎನ್ನಲಾಗ್ತಾ ಇರುವ ಡಾಕ್ಯುಮೆಂಟ್. ಹಾಗಾದ್ರೆ ಕೇಳಿ ಪಡೆದಿದ್ದಾರಾ? ಇಂಥದ್ದೇ ಬಡಾವಣೆಯಲ್ಲಿ ಸೈಟ್ ಕೊಡಿ ಅಂತ ಹೇಳಿ ಕೇಳಿ ಪಡೆದಿದ್ದಾರಾ ಮುಖ್ಯಮಂತ್ರಿಗಳ ಪತ್ನಿ? ಈ ಇಡೀ ಮೂಡ ಹೋರಾಟದಲ್ಲಿ ದೂರುದಾರರಿಗೆ ಈ ದಾಖಲೆ ಎಷ್ಟು ಮಹತ್ವದ್ದಾಗುತ್ತೆ? ಇದ್ರ ಬಗ್ಗೆ ಮಾತನಾಡಲಿಕ್ಕೆ ಖುದ್ದು ದೂರುದಾರರಾದ ಸ್ನೇಹಮಯಿ ಕೃಷ್ಣ ಅವರು ನಮ್ಮ ಜೊತೆ ಇದ್ದಾರೆ ರಿಪಬ್ಲಿಕ್ ಕನ್ನಡದ ಸ್ಟುಡಿಯೋದಲ್ಲಿ. ಮತ್ತೊಮ್ಮೆ ಸರ್ ನಮಸ್ಕಾರ, ಸ್ವಾಗತ. ಈ ಡಾಕ್ಯುಮೆಂಟ್ ರಿಪಬ್ಲಿಕ್ ಕನ್ನಡ ಇವತ್ತು ಜನರಿಗೆ ತೋರಿಸ್ತಾ ಇರುವ ಡಾಕ್ಯುಮೆಂಟ್, ಏನು ಹೇಳ್ತೀರಿ ಸರ್ ಇದ್ರ ಬಗ್ಗೆ? ಮೇಡಮ್, ತಾವು ಮತ್ತು ಜಯಪ್ರಕಾಶ್ ಶೆಟ್ಟಿಯವರು 1 ಗಂಟೆಗಳ ಕಾಲ ಚರ್ಚೆ ಮಾಡಿದ ನಾನು ನೋಡಿದೆ. ಸೊ ಈ ದಾಖಲೆ ಅಧಿಕೃತ ಅನ್ನೋದ್ರ ಬಗ್ಗೆ ತಮಗೆ ಅನುಮಾನ ಆಯಿತು. ಈ ದಾಖಲೆ ಅಧಿಕೃತ ದಾಖಲೆ. ಈ ದಾಖಲೆಯನ್ನು ಅಧಿಕೃತವಾಗಿ ಸ್ವತಃ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು
ಜುಲೈ 26ನೇ ತಾರೀಕು ವಿಧಾನಸಭೆಯಲ್ಲಿ ನಡೆಸಿದಂಥ ಪತ್ರಿಕಾಗೋಷ್ಠಿಯಲ್ಲಿ ಅವರೇ ಬಿಡುಗಡೆ ಮಾಡಿದಂಥ ದಾಖಲೆ. ಆ ಬಿಡುಗಡೆ ಮಾಡೋ ಸಂದರ್ಭದಲ್ಲಿ ಅವರೇ ಆ ದಾಖಲೆಗಳನ್ನ ಏನು ವೈಟ್ನರ್ ಹಾಕಿ ಅಂತ ತಾವು ಹೇಳ್ತೀರಿ ಅದನ್ನು ವೈಟ್ನರ್ ಹಾಕಿಸಿ ಜನರಿಗೆ ಮನೆ ಮಾಚೋಕ್ಕೋಸ್ಕರ ಜನರನ್ನ ತಪ್ಪು ದಾರಿಗೆ ತಳ್ಸೋಕೆ ಇದು ಮಾಡೋಕ್ಕೋಸ್ಕರ ಸ್ವತಃ ಬಿಡುಗಡೆ ಮಾಡೋಂಥ ಒಂದು ದಾಖಲೆ. ಆ ದಾಖಲೆ ತಾವು ಹೇಳಿದಾಗೆ ಇಂಥದೇ ಬಡಾವಣೆ ನಿವೇಶನ ಬೇಕು ಅಂತ ಕೇಳಿರೋ ಜೊತೆಗೆ ನೀವು ಇನ್ನೊಂದು ಗಮನಿಸಬೇಕು, ಮಾನ್ಯ ಸಿದ್ದರಾಮಯ್ಯವರು ಹಲವಾರು ಸಲ ಮಾಧ್ಯಮದ ಮುಂದೆ ಮಾತಾಡಬೇಕಾದ್ರೆ 2010ರವರೆಗೂ ಆ ಭೂಮಿ ಕೃಷಿ ಭೂಮಿ ಆಗಿತ್ತು. ನನ್ನ ಹೆಂಡತಿ ಹೆಸರಿಗೆ ದಾನ ಪಾತ್ರ ಬಂದ ನಂತರ ಅಂದರೆ 2012ರಲ್ಲಿ ಮೂಡಾದರೂ ಭೂಮಿನ ವಶಪಡಿಸ್ಕೊಂಡು ನಿವೇಶನ ರಚನೆ ಮಾಡೋರು ಅಂತ ಹೇಳ್ತಾರೆ. ತಾವು ಆ ಪತ್ರದಲ್ಲಿ ಗಮನಿಸ್ಬೋದು, ಸ್ವತಃ ಶ್ರೀಮತಿ ಪಾರ್ವತಿಯವರು ಸಹಿ ಮಾಡಿದಂಥ ಆ ದಾಖಲೆಯಲ್ಲಿ ಅವರೇ ಬರೀತಾರೆ 2001ಕ್ಕಿಂತ ಮುಂಚೆನೇ ಅಲ್ಲಿ ಬಡಾವಣೆ ರಚನೆ ಮಾಡಿ ನಿವೇಶನ ಹಂಚಿಕೆ ಮಾಡಿದ್ದೀರಾ ಅಂತ ಅವರೇ ಸ್ವತಃ ಬರೀತಾರೆ. ಒಂದ್ ನಿಮಿಷ ಓದ್ಬಿಡ್ತೀನಿ ಸರ್. ಈ ವಿಚಾರ ಇದೆಯಲ್ಲ, ಅಂದ್ರೆ ಸಿದ್ದರಾಮಯ್ಯನವರು ಸುಳ್ಳು ಹೇಳಿದ್ರು ಅನ್ನೋದಕ್ಕೆ ಪುಷ್ಟಿ ನೀಡ್ತಿರುವ ಮತ್ತೊಂದು ಅಂಶವನ್ನ ಈಗ ಸ್ನೇಹಮಯಿ ಕೃಷ್ಣ ಅವರು ಹೇಳ್ತಿದ್ದಾರೆ. ಸಾಧ್ಯ ಆದ್ರೆ ಝೂಮ್ ಮಾಡಿ, ಗೊತ್ತಿಲ್ಲ ಇದು ಕಾಣಿಸುತ್ತಾ ಇಲ್ವಾ ಅಂತ ಹೇಳಿ. ನಂತರದಲ್ಲಿ ಈ ಡಾಕ್ಯುಮೆಂಟ್ ಕೂಡ ನಿಮ್ಮ ಮುಂದೆ ತೋರಿಸ್ತೀವಿ. ಮುಖ್ಯಮಂತ್ರಿಗಳು ವಿಧಾನಸೌಧದಲ್ಲಿ ಪತ್ರಿಕಾಗೋಷ್ಠಿ ಮಾಡಿದ ಸಂದರ್ಭದಲ್ಲಿ ಹೇಳ್ತಾರೆ 2010-11 ತನಕ ಕೃಷಿ ಭೂಮಿ ಇತ್ತು ಕೆಸರೆ ಗ್ರಾಮದಲ್ಲಿ ಪಾರ್ವತಿಯವರ ಹೆಸರಲ್ಲಿರುವ ಜಮೀನು. ಬಟ್ ಈ ಡಾಕ್ಯುಮೆಂಟ್ ಸಿದ್ದರಾಮಯ್ಯನವರ ಪತ್ನಿಯೇ ಬರೆದಿರುವ ಈ ಪತ್ರದಲ್ಲಿರೋದು 2011ರಲ್ಲಿ ಬಡಾವಣೆ 2001ರಲ್ಲಿ ಸದರಿ ಬಡಾವಣೆಯಲ್ಲಿ ನಿವೇಶನ ಹಂಚಿಕೆ ಮಾಡಲಾಗಿರುತ್ತೆ. 2001ರಲ್ಲೇನೆ ಸೈಟ್ ಮಾಡಿ ಹಂಚಿದ್ದಾರೆ ಅಂತ ಹೇಳಿ ಪಾರ್ವತಿಯವರು ಹೇಳ್ತಿದ್ದಾರೆ. ಸಿದ್ದರಾಮಯ್ಯನವರು ಹೇಳ್ತಾರೆ 2011 ತನಕ ಕೃಷಿ ಭೂಮಿ ಇತ್ತು ಅಂತ ಹೇಳಿ. ಎಷ್ಟು ಸುಳ್ಳು ಸರ್? ಅಪ್ಪಾಡ ಸುಳ್ಳು. ನಾನು ಅದನ್ನೇ ಹೇಳ್ತೀನಿ, ನಾವು ಯಾಕೆ ಇಷ್ಟು ಮಟ್ಟಿಗೆ ಹೋರಾಟ ಮಾಡ್ತಿದ್ದೀವಿ ಸಿದ್ದರಾಮಯ್ಯ ವಿರುದ್ಧ? ಅವರ ದಾಖಲೆ ಹೇಳುತ್ತೆ ಆರೋಪ ಮಾಡಿ ಅವರು ಅಪರಾಧ ಕೃತ್ಯ ಮಾಡ್ಯಾರ ಅಂತೇಳಿ. ನಾವಲ್ಲ, ನಮ್ಮ ದಾಖಲೆ ಅಲ್ಲ. ಅವ್ರು ಕಾಂಗ್ರೆಸ್ ಏನು ಹೇಳ್ತಾರೆ, ನಾವೆಲ್ಲ ಸುಳ್ಳು ದಾಖಲೆ ಸೃಷ್ಟಿ ಮಾಡಿಕೊಂಡು ಅವ್ರ ಮೇಲೆ ದ್ವೇಷ ಇಟ್ಕೊಂಡು ಮಾಡ್ತೀವಿ. ಖಂಡಿತ ಅಲ್ಲ. ಸ್ವತಃ ಅವರೇ ಬಿಡುಗಡೆ ಮಾಡೋದ ದಾಖಲೆಗಳೇ ಹೇಳುತ್ತೆ ಅವ್ರು ಅಪರಾಧ ಕೃತ್ಯ ಮಾಡ್ಯಾರ ಅಂತೇಳಿ. ಒಂದ್ ಚಿಕ್ಕ ಕುತೂಹಲ ನೋಡಿ, ನೀವ್ ಹೇಳ್ತಿದ್ದೀರಿ ನಾವ್ ಇವತ್ತು ರಿಪಬ್ಲಿಕ್ ಕನ್ನಡ ತೋರಿಸಿರೋ ಡಾಕ್ಯುಮೆಂಟ್ ಅನ್ನ ಮುಖ್ಯಮಂತ್ರಿಗಳೇ ಜುಲೈ 26ನೇ ತಾರೀಕು ಪತ್ರಿಕಾಗೋಷ್ಠಿಯಲ್ಲಿ ಬಿಡುಗಡೆ ಮಾಡಿದ್ದಾರೆ. ಹೆಂಗ್ ಸರ್ ಇದೊಂದು ಡಾಕ್ಯುಮೆಂಟ್ ಇದ್ರೆ ಬಂಡವಾಳ ಬಯಲಾಗುತ್ತೆ ಅಂತ ಗೊತ್ತಿಲ್ದಲೇನೆ ರಿಲೀಸ್ ಮಾಡ್ಬಿಟ್ರ? ಗೊತ್ತಿದ್ ರಿಲೀಸ್ ಮಾಡಿದ್ರ? ಹೆಂಗೆ ಮುಖ್ಯಮಂತ್ರಿಗಳೇ ಹೆಂಗೆ ಇಂಥದ್ದೊಂದು ಮಹತ್ವಪೂರ್ಣವಾದ ದಾಖಲೆಯನ್ನು ಬಿಡುಗಡೆ ಮಾಡ್ಲಿಕ್ಕೆ ಸಾಧ್ಯ? ಮೇಡಮ್, ಕಾನೂನು ತಿಳುವಳಿಕೆಯರಂತ ಯಾವುದೇ ತಜ್ಞರು ಕೇಳಿ ಆರೋಪಿಗಳೇ ಸ್ವತಃ ತಮ್ಮ ಕೃತ್ಯಕ್ಕೆ ಸಂಬಂಧಪಟ್ಟ ಯಾವ್ದಾರ ಒಂದು ಸುಳಿವನ್ನ ಬಿಟ್ಕೊಟ್ಟಿರ್ತಾರೆ. ಅದನ್ನ ಪತ್ತೆ ಹಚ್ಚದೆ ನಮ್ಮಂಥ ಸೂಕ್ಷ್ಮ ಬುದ್ಧಿ ಇರತಕ್ಕಂಥ ವ್ಯಕ್ತಿಗಳ ಕರ್ತವ್ಯ. ಅವ್ರು ಏನು ಬಿಡುಗಡೆ ಮಾಡಿದ್ದಾರೆ, ನಾವು ಇಂಥದೇ ಬಡಾವಣೆಯಲ್ಲಿ ನಿವೇಶನ ಕೊಡಿ ಅಂತ ಎಲ್ಲೂ ಕೇಳಿಲ್ಲ ಅನ್ನೋ ಸಾಬೀತುಪಡಿಸೋಕೆ ಆ ದಾಖಲೆ ಬಿಡುಗಡೆ ಮಾಡಿದ್ದಾರೆ. ಆದರೆ ಆ ದಾಖಲೆನ ನಾನು ಸೂಕ್ಷ್ಮವಾಗಿ ಗಮನಿಸಿದಾಗ 2 ಪ್ರಮುಖ ಅಂಶಗಳು ಕಂಡುಬರ್ತವೆ. ಒಂದು, ವೈಟ್ನರ್ ಹಾಕಿ ಸತ್ಯಾಂಶನ ಮುಚ್ಚಿಟ್ಟಿರೋಂಥದ್ದು. ಸೊ ಇನ್ನೊಂದು 2001ರಲ್ಲೇ ಅದು ಕೃಷಿ ಭೂಮಿ ಆಗಲಿಲ್ಲ, ಬಡಾವಣೆ ರಚನೆಗೆ ನಿವೇಶನ ಹಂಚಿಕೆ ಆಗಿತ್ತು ಅನ್ನೋದು ಅವ್ರ ಕುಟುಂಬಕ್ಕೆ ಗೊತ್ತಿತ್ತು ಅನ್ನೋ 2 ಕೂಡ ಗೊತ್ತಾಗತ್ತಲ್ಲಿ. ಈಗ ಇಲ್ಲಿ ವೈಟ್ನರ್ ಹಾಕಿರೋ ಜಾಗದಲ್ಲಿ ಏನ್ ಬೇಕಾದ್ರೂ ಇರ್ಬೋದಪ್ಪ. ಈಗ ನಾಳೆ ಹೇಳ್ತಾರೆ ನಾವಿಲ್ಲಿ ವಿಜಯನಗರ ಅಂತ ಇರಲೇ ಇಲ್ಲ. ಹೌದು, ಇದು ನಾವೇ ಬರ್ದಿರೋದು, ಅಂದ್ರೆ ಪಾರ್ವತಿ ಅವರೇ ಬರ್ದಿರೋದು. ಬಟ್ ಇಲ್ಲಿ ನಾವು ವಿಜಯನಗರ ಅಂತ ಬರ್ದಿರ್ಲಿಲ್ಲ. ಕೆಸರೆ ಗ್ರಾಮದ ಪಕ್ಕದಲ್ಲಿ ಇನ್ನೊಂದು ಯಾವ್ದೋ ಗ್ರಾಮ, ಅಲ್ಲಿ ಕೊಡಿ ಅಂತ ಬರ್ದಿದ್ವಿ. ಅದನ್ನೇ ಹೇಳ್ತೀನಿ, ಇಲ್ಲಿ ಅದನ್ನೇ ಕಾನೂನು ಬಗ್ಗೆ ನಾನು ಹೇಳ್ತಾ ಇರೋದು. ಅದು ಬಹುಶಃ ವಿಧಿವಿಜ್ಞಾನ ಪ್ರಯೋಗಗಳ ಕಳಿಸಿ ಅದನ್ನೇನಾದ್ರು ತೆರವುಗೊಳಿಸಿ ಎಲ್ಲ ಏನು ಬರೆದಂತ ಪತ್ತೆ ಹಚ್ಚಕ್ಕೆ ಸಾಧ್ಯ ಆದರೆ ಆ ಸತ್ಯಾಂಶ ಹೆಚ್ಚೆ ಬರುತ್ತೆ. ಅಕಸ್ಮಾತ್ ಬರಲಿಲ್ವಾ, ಆ ವೈಟ್ನರ್ ಹಾಕಿ ಯಾರು ಅಳಿಸಿದ್ದಾರೆ ಅವ್ರ ಮೇಲೆ IPC 201 ಪ್ರಕಾರ ಶಿಕ್ಷೆ ಆಗುತ್ತೆ. ಒಂದು ಸತ್ಯನ ಮುಚ್ಚೋಡಕ್ಕಾಗಿ ಇನ್ನೊಂದು ಸತ್ಯನ ನಾಶ ಮಾಡಿಸಿದ್ರೆ ಅದಕ್ಕೊಂದು ಶಿಕ್ಷೆ ಇದೆ. ಈಗ ಸ್ವತಃ ಸಿದ್ದರಾಮಯ್ಯ ಬಿಡುಗಡೆ ಮಾಡಿರೋಂಥ ದಾಖಲೆ ಆಗಿರೋದ್ರಿಂದ ಅವರೇ ಉತ್ತರ ಕೊಡಬೇಕು ವೈಟ್ನರ್ ಯಾರು ಹಾಕಿದ್ದಾರೆ ಅಂತೇಳಿ. ಅವ್ರು ಅದನ್ನು ಕೊಡಲಿಲ್ಲ, ಉತ್ತರ ಕೊಡಲಿಲ್ಲ ಅಂತಂದರೆ IPC 201 ಪ್ರಕಾರ ಅವರು ಅಪರಾಧ ಕೃತ್ಯ ಮಾಡಿದರೆ ನಿಜ ಮೇಡಮ್ ನಾಚಿಕೆ ಪಡಬೇಕು. ಜನ ದಯವಿಟ್ಟು ಯೋಚನೆ ಮಾಡಬೇಕು. ಒಬ್ಬ ಮುಖ್ಯಮಂತ್ರಿ ಸ್ಥಾನದಲ್ಲಿರ್ತಕ್ಕಂಥ ವ್ಯಕ್ತಿ ವಿಧಾನಸೌಧದ ಪವಿತ್ರವಾದ ಸ್ಥಳದಲ್ಲಿ ಕೂತ್ಕೊಂಡು ತಮ್ಮ ಅಪರಾಧಕ್ಕೆ ಸಂಬಂಧಪಟ್ಟ ಸ್ಪಷ್ಟೀಕರಣ ಕೊಡುವ ಸಂದರ್ಭದಲ್ಲಿ ಇದು ಸುಳ್ಳು ದಾಖಲೆಗಳನ್ನು, ಅಂದರೆ ಸಾಕ್ಷ್ಯ ನಾಶ ಪಡೆದ ದಾಖಲೆಯನ್ನು ಬಿಡುಗಡೆ ಮಾಡ್ತಾರೆ. ನಮ್ಮ ರಾಜ್ಯದ ಜನ 7 ಕೋಟಿ ಜನ ಅಂತ ಏನು ಹೇಳ್ತೀವಿ, 7 ಕೋಟಿ ಜನನೂ ಕೂಡ ಮೂಕ ಪ್ರೇಕ್ಷಕರಂತೆ ಅದನ್ನು ನೋಡಿಕೊಂಡು ಸಹಿಸ್ಕೊಂಡಿದ್ದೀವಿ. ಇದಕ್ಕಿಂತ ಒಂದು ಹೇಳಿತನ ಇನ್ಯಾವುದೂ ಇಲ್ಲ. ತಾವು ಹೇಳಿದಾಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅದಕ್ಕೆ ಸ್ಪಷ್ಟೀಕರಣ ಕೊಡಲಿ ಮೇಡಮ್. ಸ್ವತಃ ಹೆಂಡ್ತಿನೇ 2001ರಲ್ಲೇ ನಿವೇಶನಗಳಾಗಿದೆ ಅಂತ ಅಂದಮೇಲೆ 2004ನೇ ಇಸ್ವಿಲಿ ಅದು ದೇವರಾಜ ಭೂಮಿ ಹೇಗಾಗಿತ್ತು, ಕೃಷಿ ಭೂಮಿ ಹೇಗಾಗಿತ್ತು, ಖರೀದಿ ಮಾಡೋಕ್ಕೆ ಇವ್ರಿಗೆ ಅಧಿಕಾರ ಇದೆಯಾ ಅವ್ರು ಹೇಳ್ಬೇಡಿ. ಇದಕ್ಕೆ ಸ್ಪಷ್ಟೀಕರಣ ಕೊಡದೆ
ಬೇರೆ ಆರೋಪಗಳು ಮಾಡ್ತಾರೆ. ನೇಮೈ ಕೃಷ್ಣ ಅವರೇ, ಮುಖ್ಯಮಂತ್ರಿ ಪದವಿ ಎಷ್ಟು ಹೋರಾಟದಿಂದ ಅದು ಲಭ್ಯವಾಗಿದೆ ನಮಗೆ ನಿಮಗೆ ಅವ್ರಿಗೂ ಗೊತ್ತು. ಹಾ, ಅದರ ಜೊತೆಗೆ ಈ ಮೂಢ ಹಗರಣ ಕೋಟ್ಯಾಂತರ, 4,000 ಅಂತಾರೆ ಕೆಲವರು, 1,000 ಅಂತಾರೆ ಕೆಲವರು, 1,000 4,000 ಕೋಟಿ ಹಗರಣ. ಕೇವಲ 50-60 ರೂಪಾಯಿ ವೈಟ್ನರಲ್ಲಿ ಮರ್ಯಾದೆ ಹೋಯ್ತಾ? 50-60 ರೂಪಾಯಿ ಸಿಗೋ ವೈಟ್ನರಲ್ಲಿ ಮರ್ಯಾದೆ ಕಳ್ಕೊಳ್ಳೋ ಇಷ್ಟು ಅಂದ್ರೆ ಯೋಚನೆ ಮಾಡದೇ ಇರೋ ರೀತಿಯಲ್ಲಿ ನಿರ್ಧಾರ ತಗೊಂಡು ಈ ಡಾಕ್ಯುಮೆಂಟ್ನ ಬಿಡುಗಡೆ ಮಾಡೋಷ್ಟು, ನಾನೇನು ಹೇಳೋದು, ಈ ಪದ ಬಳಸ್ಬೋದೋ ಬಳಸಬಾರ್ದೋ ಗೊತ್ತಿಲ್ಲ, ಇಷ್ಟು ಮುಟ್ಟಾಳರಾಗ್ಬಿಟ್ರ ನಮ್ಮ ಜನಪ್ರತಿನಿಧಿಗಳು? 50-60 ರೂಪಾಯಿ ವೈಟ್ನರಲ್ಲಿ ಮರ್ಯಾದೆ ಕಳ್ಕೊಳ್ಳೋಷ್ಟು? ಮೇಡಮ್, ಈಗ ಸಿದ್ದರಾಮಯ್ಯ ಪರವಾಗಿ ಏನು ಪ್ರತಿಭಟನೆ ಮಾಡ್ತಾರೆ, ಮಹಾನ್ ಘಟನೆಗಳು, ಕಾನೂನು ತಜ್ಞರು ಕೂಡ ಪ್ರತಿಭಟನೆ ಮಾಡ್ತಾರೆ. ಅವ್ರು ಇದಕ್ಕೆ ಉತ್ತರ ಕೊಡಬೇಕು. ಪ್ರೈವೇಟ್ ಜೆಟ್ಟಲ್ಲಿ ಬಂದಿದ್ದಾರೆ ಸಿಂಘ್ವಿ ಅವರ ದೃಶ್ಯನೂ ಸಾಧ್ಯ, ಉತ್ತರ ಕೊಡಬೇಕು. ಅವರು ಪ್ರೈವೇಟ್ ಜೆಟ್ಟಲ್ಲಿ ಕರ್ಸ್ಕೊಂಡಿದ್ದಾರೆ ಸಿಂಘ್ವಿ ಅವ್ರನ್ನ. ಅಲ್ಲ, ಉತ್ತರ ಕೊಡಬೇಕು ಮೇಡಮ್. ಇದನ್ನ ಹೇಳ್ತೀನಿ ನಾನು, ನ್ಯಾಯಾಲಯವರೆಗೂ ಇದನ್ನು ಬಿಡುಗಡೆ ಮಾಡಬಾರ್ದು ಅಂತಿದ್ದೆ. ಸೊ ಯಾವಾಗ ಇವರು ತುಂಬ ಇದಾಗಿ ಮಾಡೋಕ್ಕೆ ಶುರು ಮಾಡೋ, ಅದಕ್ಕೆ ರಾಜ್ಯದ ಜನತೆಗೆ ಸತ್ಯ ತಿಳಿಸ್ಬೇಕು ಅನ್ನೋ ಕಾರಣಕ್ಕೆ ಈ ದಾಖಲೆ ನಾನು ನಿನ್ನೆ ಫೇಸ್ಬುಕ್ಕಲ್ಲಿ ಹಾಕಿದ್ದೀನಿ. ಸೊ ಇದ್ರವರೆಗೂ ಕೂಡ ಯಾರು ಅದಕ್ಕೆ ಉತ್ತರ ಕೊಟ್ಟಿಲ್ಲ. ಈಗ ತಮ್ಮ ಮಾಧ್ಯಮ ಮೂಲಕ ಬಂದಿದೆ. ಸೊ ಈಗಲಾದ್ರು ಜನ ಉತ್ತರ ಕೊಡಬೇಕು. ಏನು ಸಿದ್ದರಾಮಯ್ಯ ಪರವಾಗಿ ಹೋರಾಟ ಮಾಡಿದ್ರೆ ಕಾನೂನು ತಜ್ಞವರೆಲ್ಲ ಹೋರಾಟ ಮಾಡ್ತಾರೆ, ಅವರು ಉತ್ತರ ಕೊಡಬೇಕು. ಮತ್ತು ಇನ್ನೊಂದೇನು ಹೇಳ್ತಾರೆ ಸಿದ್ದರಾಮಯ್ಯ ಅವರು, ಆ ಬಡಾವಣೆ ನಿವೇಶನ ಇಲ್ದಿರ ಬೇರೆ ನಿವೇಶನ ಕೊಟ್ಟರು ಅಂತ ಹೇಳ್ತಾರೆ. ನಾನು ಇನ್ನೊಂದು ಹಾಕಿ ನಿಮ್ಮ ಮಾಧ್ಯಮ ಮೂಲಕ, ನಿಮ್ಮ ವಾಹಿನಿ ಮೂಲಕ ತೋರಿಸ್ತೀನಿ ನೋಡಿ. ಇದೇ ದೇವನೂರು ಬಡಾವಣೆಯಲ್ಲಿ ಇರ್ತಕ್ಕಂಥ ಒಂದು ನಿವೇಶನವನ್ನು 2022ರಲ್ಲಿ ಕೊಟ್ಟಿದ್ದಾರೆ. 2022ರಲ್ಲಿ. ಓಕೆ. ಮತ್ತು ಅದೇ ರೀತಿ 6 ನಿವೇಶನಗಳನ್ನು ಕೂಡ 2020ರಲ್ಲಿ ಕೊಟ್ಟಿದ್ದಾರೆ. ಈ ಡಾಕ್ಯುಮೆಂಟ್ ಕಾಣೋ ಥರದಲ್ಲಿ ಫ್ರೇಮ್ ಇಡಿ. ಹಾಂ, ತೋರಿಸಿ ಸರ್. 2021 5 ನಿವೇಶನ ಕೊಟ್ಟಿದ್ದಾರೆ. 2022 1 ನಿವೇಶನ ಕೊಟ್ಟಿದ್ದಾರೆ. ಅಂದರೆ ಅದೇ ಬಡಾವಣೆ ನಿವೇಶನ ಇದ್ರೂ ಕೂಡ ಯಾಕೆ ಅಲ್ಲಿ ನಿವೇಶನ ಕೊಡದೆ ಇವರಿಗೆ ಬೇರೆ ಕಡೆ ಕೊಡ್ತಾರೆ? ಅದ ಮೇಡಮ್. ಮತ್ತು ಎಲ್ಲದಕ್ಕೂ ಏನು ಹೇಳ್ತಾರೆ, ರಾಜ್ಯದ ಜನತೆ ಮುಂದೆ ನಾನು 50 ಅನುಪಾತದಲ್ಲಿ ನಿವೇಶನ ಪಡೆದ್ರೆ ಅಕ್ರಮ ಅಲ್ಲ ಅಂತ ಹೇಳ್ತಾರೆ. ಇಲ್ಲಿ ಇನ್ನೊಂದು ದಾಖಲೆ ತಮ್ಮ ಮುಂದೆ ನಮ್ಮ ಮಾಧ್ಯಮ ವಾಹಿನಿ ಮೂಲಕ ಬಿಡುಗಡೆ ಮಾಡ್ತೀನಿ. ಇದು ನವೆಂಬರ್ 2023ರಲ್ಲಿ ಒಂದು ತಜ್ಞರ ಸಮಿತಿ ಸರ್ಕಾರಕ್ಕೆ ನೀಡಿರ್ತಕ್ಕಂಥ ವರದಿ. ಎಷ್ಟನೇ ಇಸ್ವಿಯಲ್ಲಿ? 23ನೇ ಇಸ್ವಿಲಿ ಮೇಡಮ್. ಓಕೆ. ನವೆಂಬರ್ 3, 2023ರಲ್ಲಿ ತಜ್ಞರ ಸಮಿತಿ ಕೊಡೋದು. ಮತ್ತೆ ಇಲ್ಲಿ ಏನು ಹೇಳ್ತಾರೆ, BJP ಸರ್ಕಾರದವ್ರು ನಮಗೆ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ. ಆದರೆ ಸರ್ಕಾರ ಗಮನಕ್ಕೆ ಬರದೆ ಮೂಢ ಅಧಿಕಾರಿಗಳು ಈ ರೀತಿ ಅಕ್ರಮ ಮಾಡೋದು ಕಂಡು ಬಂದಾಗ BJP ಸರ್ಕಾರ ಇದ್ದ ಸಂದರ್ಭದಲ್ಲಿ ಸರ್ಕಾರ ಆದೇಶ ಸಂಖ್ಯೆ ನೋಡಿ 11/8/2020 ಒಂದು ತಜ್ಞರ ಸಮಿತಿ ರಚನೆ ಮಾಡಿ ಆದೇಶ ಮಾಡುತ್ತೆ. ಆ ತಜ್ಞರ ಸಮಿತಿ ನವೆಂಬರ್ 3ನೇ ತಾರೀಕು 2023 ವರದಿ ಕೊಡುತ್ತೆ. ಇದ್ರಲ್ಲಿ ವರದಿ ಸ್ಪಷ್ಟವಾಗಿ ಬರೀತಾರೆ, ನೋಡಿ 50% ಅನುಪಾತ ನಿಯಮಗಳು ಅಂದರೆ 37/2009 ಜಾರಿಗೆ ಬಂದಿದ್ದು. ನಿಯಮ 3E ನಿವೇಶನ ಹಂಚಿಕೆಯನ್ನು ಲಾಟ್ರಿ ಮುಖಾಂತರ ಕ್ಯಾಮ್ರಾಗೆ ತೋರಿಸ್ಕೊಂಡು ಹೇಳಿ ಸರ್. ಹಾಂ, ಇಲ್ಲಿ ಬರೀತಾ ಸ್ಪಷ್ಟವಾಗಿ 50/50 ಹಂಚಿಕೆಯಲ್ಲಿ ಪ್ರಕಾರ ನಿವೇಶನ ಹಂಚಿಕೆ ಮಾಡಿರುವುದು ನಿಯಮ ಭಾಗವಾಗಿರುತ್ತದೆ ಸ್ಪಷ್ಟ ವರದಿ ಕೊಟ್ಟಿದ್ದಾರೆ. ಇವ್ರು ಏನು ಹೇಳ್ತಾರೆ, ಯಾರು ತಜ್ಞರು ವರದಿ ಇಲ್ಲ ಇದಿಲ್ಲ ಅಂತ ಹೇಳ್ತಾರಲ್ಲ, ಇದು ವರದಿ ನಿಮ್ಮ ಸರ್ಕಾರಕ್ಕೆ ಕೊಟ್ಟಿರೋಂಥದ್ದು. ಅದು ಕೊಡಿ ಸರ್, ಒಂದ್ಸತಿ ಓದ್ಬಿಡೋಣ. ಇದು ನವೆಂಬರ್ 2023 50-50 50-50 ಅನುಪಾತದ ನಿಯಮಗಳು ಅಂದರೆ ಕರ್ನಾಟಕ ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟೀಸ್ ರೂಲ್ಸ್ 2009 ನಿಯಮ ದಿನಾಂಕ 30/7/2009 ಜಾರಿಗೆ ಬಂದಿದ್ದು. ನಿಯಮ 3E ನಿವೇಶನ ಹಂಚಿಕೆಯನ್ನು ಲಾಟರಿ ಮುಖಾಂತರ, ಬಹಳ ಮುಖ್ಯ, ಲಾಟರಿ ಮುಖಾಂತರ ಭೂ ಸ್ವಾಧೀನ ಪಡಿಸಿಕೊಂಡ ಬಡಾವಣೆಯಲ್ಲಿಯೇ ಮಾಡತಕ್ಕದ್ದು ಅನ್ನೋ ಅಂಶವಿದ್ದು, ಹೊಸದಾಗಿ ಕೈಗೊಳ್ಳುವ ವಸತಿ ಯೋಜನೆಗಳಿಗೆ ಸದರಿ ನಿಯಮಗಳು ಭವಿಷ್ಯವರ್ತಿಯಾಗಿ ಅನ್ವಯಿಸೋದ್ರಿಂದ ಈಗಾಗಲೇ ಅಭಿವೃದ್ಧಿಪಡಿಸಿದ ಹಳೆ ಬಡಾವಣೆಗಳಿಗೆ ಅನ್ವಯವಾಗೋದಿಲ್ಲವಾದ್ರಿಂದ ಮತ್ತು ಬದಲಿ ನಿವೇಶನ ಮಂಜೂರಾತಿಗೆ ಸಂಬಂಧಿಸಿದಂತೆ ದಿನಾಂಕ ಸ್ವಯಂಸೋ ಜಾರಿಗೆ ಬಂದಿರುವ ಮೇಲ್ಕಂಡ 50-50 ಅನುಪಾತದ ನಿಯಮಗಳು ಅನ್ವಯ ಆಗೋದಿಲ್ಲ. ಹೀಗಾಗಿ ಪ್ರಾಧಿಕಾರದಿಂದ ಬದಲಿ ನಿವೇಶನಗಳ ಮಂಜೂರಾತಿಗೆ 50-50 ಅನುಪಾತದಂತೆ ಕೈಗೊಂಡಿರುವ ಯಾವುದೇ ಕ್ರಮವಿದ್ರೂ ಕೂಡ ಅದು ನಿಯಮ ಬಾಹಿರ ಆಗುತ್ತದೆ. 50-50 ಅನುಪಾತದಲ್ಲಿ ಸೈಟ್ ಅನ್ನ ಪಡೆದಿದ್ದೀವಿ ಅಂತ ಹೇಳ್ತಿರುವ ಮುಖ್ಯಮಂತ್ರಿಗಳ ಗಮನಕ್ಕೆ, ನೀವು ಹಾಗೆ 50-50 ಅನುಪಾತದಲ್ಲಿ ಸೈಟ್ ಖರೀದಿ ಮಾಡಿದ್ರು ಕೂಡ ಇಟ್ಸ್ ಇಲ್ಲೀಗಲ್, ನಿಯಮ ಬಾಹಿರ. ಸರಿ, ಇಲ್ಲಿ ಲಾಟ್ರಿ ಮುಖಾಂತರ ಅಂತಿದೆಯಲ್ಲ, ಇದು ಈ ಕೇಸಲ್ಲಿ ಕೆಸರೆ ಗ್ರಾಮದಿಂದ ಸ್ವಾಧೀನ ಪಡಿಸಿಕೊಂಡು ವಿಜಯನಗರದಲ್ಲಿ ಬಡಾವಣೆಯಲ್ಲಿ ಕೊಟ್ಟಿರೋದು ಇಲ್ಲಿ ಅನ್ವಯ ಆಗಿದೆಯಾ? ಬರೀತಾರೆ ಇಲ್ಲಿ ಸ್ಪಷ್ಟ ಬರೀತಾರೆ. ನಿಯಮ ಜಾರಿಗೆ ಬಂದಿದ್ದು 2009ರಲ್ಲಿ. ಹಳೆಯ ಬಡಾವಣೆ ಇದು ಅನ್ವಯ ಸ್ಪಷ್ಟ ಬರ್ತಿದಾರಲ್ಲ. ಇದು 4 ಜನ ತಜ್ಞರು ನೀಡತಕ್ಕಂಥ ವರದಿ ಮೇಡಮ್, ನಾನು ಅಲ್ಲ. ನೋಡಿ, 4 ಜನ ತಜ್ಞರ ಅಧಿಕಾರಿಗಳು ನೀಡತಕ್ಕಂಥ ವರದಿ. ಯಾರ್ಯಾರು ಓದ್ಬಿಡಿ ಸರ್, ಅದು ಹೆಸರು ಓದಿ ಅನ್ಸತಿ.
ನರಸು ಕಳಂತ್ರೆ ಕಾರ್ಯಪಾಲಕ ಅಭಿಯಂತರು ಜಿಲ್ಲಾ ನಗರಾಭಿವೃದ್ಧಿ ಕೋಶ ಮೈಸೂರು ಹಾಗೂ ಸದಸ್ಯರು ತಾಂತ್ರಿಕ ಸಮಿತಿ. ಕಲ್ಲಿನಾಥ್ BR ಜಂಟಿ ನಿರ್ದೇಶಕರು ಮತ್ತು ನಗರ ಯೋಜಕ ಸದಸ್ಯರು ಬಳ್ಳಾರಿ ನಗರಾಭಿವೃದ್ಧಿ ಪ್ರಾಧಿಕಾರ ಹಾಗೂ ಸದಸ್ಯರು ತಾಂತ್ರಿಕ ಸಮಿತಿ. ಶಾಂತಲಾ MS ನಗರ ಮತ್ತು ಗ್ರಾಮಾಂತರ ಯೋಜನಾ ಜಂಟಿ ನಿರ್ದೇಶಕರು ಹಾಗೂ ಸದಸ್ಯರು ತಾಂತ್ರಿಕ ಸಮಿತಿ. TV ಮುರಳಿ ನಗರ ಮತ್ತು ಗ್ರಾಮಾಂತರ ಯೋಜನಾ ಹೆಚ್ಚುವರಿ ನಿರ್ದೇಶಕರು ಹಾಗೂ ಅಧ್ಯಕ್ಷರು ತಾಂತ್ರಿಕ ಸಮಿತಿ. ಬಿಜೆಪಿ ಕಾರ್ಯಕರ್ತರಲ್ಲ ಇವ್ರು ಯಾರು? ಅಲ್ಲ, ಸರ್ಕಾರ ನೇಮಕ ಮಾಡಿದ ಅಧಿಕಾರಿಗಳ ತಂಡ. ಬಿಜೆಪಿ ಸರ್ಕಾರದಲ್ಲಿ ನೇಮಕ ಮಾಡಿದಂಥ ಅಧಿಕಾರಿಗಳ ತಂಡ. ಈ ತಂಡ ವರದಿ ಕೊಟ್ಟಿದ್ದು ಮುಖ್ಯಮಂತ್ರಿ ಸರ್ಕಾರಕ್ಕೆ ನವೆಂಬರ್ 3, 2023ರಲ್ಲಿ. ಸೊ ಈ ವರದಿ ಬಗ್ಗೆ ಏನು ಕ್ರಮ ತಗೊಂಡಿದ್ದಾರೆ ಇದುವರೆಗೂ? ಅವರೇ ಸ್ಪಷ್ಟವಾಗಿ ವರದಿ ಕೊಟ್ಮೇಲೆ ಅದು ಕಾನೂನು ಬಾಹಿರ ಅಂತ ಹೇಳಿದ್ಮೇಲೆ ಇವ್ರು ಹೆಂಗೆ ಅದು ಕಾನೂನು ಬದ್ಧ ಅಂತ ಹೇಳ್ತಾರೆ ಮುಖ್ಯಮಂತ್ರಿಗಳು? 3 ಸುಳ್ಳುಗಳು ಇವತ್ತು 10 ಗಂಟೆಯಿಂದ ಎಷ್ಟಾಯ್ತು 17 ನಿಮಿಷದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೇಳಿರುವ 3 ಸುಳ್ಳುಗಳನ್ನ ಬಹಿರಂಗಪಡಿಸಿದ್ದಾರೆ ಸ್ನೇಹಮಯಿ ಕೃಷ್ಣ ಅವರು. ನಂಬರ್ 1, ನಾವು ಸೈಟ್ ಕೇಳಿಲ್ಲ ಅಂತ ಹೇಳಿದ್ರು, ಸೈಟ್ ಕೇಳಿ ಪಡೆದಿದ್ದಾರೆ ಅನ್ನೋದಕ್ಕೆ ಒಂದು ಡಾಕ್ಯುಮೆಂಟ್ ಇದು ರಿಪಬ್ಲಿಕ್ ಕನ್ನಡ ಬಹಿರಂಗಪಡಿಸಿದೆ. ಮತ್ತೊಂದು, ಸಿದ್ದರಾಮಯ್ಯನವರು ಜುಲೈನಲ್ಲಿ ವಿಧಾನಸೌಧದಲ್ಲಿ ಕುತ್ಕೊಂಡು ಪತ್ರಿಕಾಗೋಷ್ಠಿ ಮಾಡಿ ಹೇಳ್ತಾರೆ 2010ನೇ ಇಸ್ವಿ ತನಕ ಅಲ್ಲಿ ಕೃಷಿ ಭೂಮಿ ಇತ್ತು ಅಂತ. ಅವರ ಪತ್ನಿಯೇ ಬರೆದಿರುವ ಡಾಕ್ಯುಮೆಂಟ್ ಪ್ರಕಾರ 2001ರಲ್ಲೇನೆ ಸೈಟ್ ಮಾಡಿ ಮೂಡಾಲಾಟ್ ಮಾಡಿದೆ. 2ನೇ ಸುಳ್ಳು. 3ನೇ ಸುಳ್ಳು, 50-50 ಅನುಪಾತದಲ್ಲಿ ಸೈಟ್ ಪಡೆದಿದ್ದೇವೆ. ಇದು ಕಾನೂನು ಬದ್ಧವಾಗಿ ಪಡೆದಿರುವ ಕಾಂಪನ್ಸೇಷನ್. ಮುಖ್ಯಮಂತ್ರಿಗಳು ಹೇಳಿರೋ 3ನೇ ಸುಳ್ಳು, ಇದು ನಿಯಮ ಬಾಹಿರ. 50-50 ಅನುಪಾತದಲ್ಲಿ ಬರೋಣ ಸರ್. 4ನೇ ಸುಳ್ಳು ಬಾಕಿ ಇದೆ. ಸಿದ್ದರಾಮಯ್ಯನವ್ರು ನೋಡ್ತಿಲ್ಲ ಅಂದ್ರೆ ಅವ್ರ ಅಕ್ಕಪಕ್ಕದವ್ರು ಯಾರಾದ್ರೂ ಸಜೆಸ್ಟ್ ಮಾಡಿ ರಿಪಬ್ಲಿಕ್ ಕನ್ನಡ ನೋಡೋಕೆ. ಹಾಗೆ ರಾಜ್ಯದ ಜನರು ಕೂಡ ಇವತ್ತು ರಿಪಬ್ಲಿಕ್ ಕನ್ನಡದಲ್ಲಿ ಮೂಡ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬ್ಯಾಕ್ ಟು ಬ್ಯಾಕ್ ಕೇವಲ ಒಂದು ಡಾಕ್ಯುಮೆಂಟ್ ನಿಂದ ಪ್ರಾರಂಭ ಮಾಡಿದ್ವಿ, ಈಗ 3 ಸುಳ್ಳುಗಳು ಎಕ್ಸ್ಪೋಸ್ ಆಗಿದೆ. ಇನ್ನೂ ಒಂದು ಸುಳ್ಳಿದೆಯಂತೆ, ಕೇಳೋಣ ಏನು ಅಂತ ಹೇಳಿ. ಚಿಕ್ಕ ಬ್ರೇಕ್ ಆದ್ಮೇಲೆ ಆ ಸುಳ್ಳು ಕೂಡ ನಿಮ್ಮ ಮುಂದೆ ಎಕ್ಸ್ಪೋಸ್ ಮಾಡ್ತೀವಿ. ಬ್ರೇಕ್ ಆದ್ಮೇಲೆ